ಹಾಯ್ ಎವ್ರಿವನ್, ವೆಲ್ಕಮ್ ಟು ಅದ್ವೈತ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಆಗುತ್ತೆ. ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಇವತ್ತು ನಾನು ಭೀಮನ ಅಮಾವಾಸ್ಯೆಯ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಾನು ಇದನ್ನು ಎಡಿಟ್ ಮಾಡೋಕ್ಕಾಗಿರಲಿಲ್ಲ, ಸೊ ಇವತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಟೈಮ್ ಎಷ್ಟಾಗಿದೆ ಅಂತ ಹೇಳಿ, ಇಷ್ಟೊತ್ತಿಗೆ ಬೇಗ ಎದ್ದಿದ್ದೀನಿ ಇವತ್ತು. ಸೊ ಇವತ್ತು ನಮ್ಮ ಹಸ್ಬೆಂಡು ಬೇಗ ಕೆಲಸಕ್ಕೆ ಹೋಗ್ತಾ ಇರೋದ್ರಿಂದ ಅವರು 7:30 ಅಷ್ಟರಗೆಲ್ಲ ಮನೆ ಬಿಡ್ತಾರೆ. ಸೊ ಅಷ್ಟರಲ್ಲಿ ನಾನು ದೇವ್ರ ಮನೆ ಎಲ್ಲ ಪೂಜೆ ಮುಗಿಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಫ್ರೆಶ್ ಅಪ್ ಆಗಿ ಅವ್ರಿಗೂ ಪೂಜೆ ಮಾಡೋಣ ಅಂತ ಹೇಳಿ ಇವತ್ತು ನಾನು ಬೇಗ ಎದ್ದಿದ್ದೀನಿ. ಸೊ ಅವರು ಸಂಜೆ ಕೂಡ ಬರೋದು ಕೂಡ ಲೇಟ್ ಆಗುತ್ತೆ. ಸೊ ಹಾಗಾಗಿ ಇವತ್ತು ಬೇಗನೆ ಮಾಡ್ಕೊಳ್ಳೋಣ ಅಂತ ಹೇಳಿ ಎದ್ದಿದ್ದೀನಿ. ಅದ್ವಿ ಇನ್ನೂ ಮಲಗಿದ್ದಾನೆ, ಅವರು ಕೂಡ ಮಲಗಿದ್ದಾರೆ. ನೋಡಿ ನನ್ನ ಜೊತೆ ಫಿಶ್ಗಳಿಬ್ಬರು ಎದ್ದಿದೆ. ಅವ್ರ ಜೊತೆ ನಾನು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ನನ್ನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಎದ್ದಿದ್ದು ಸ್ವಲ್ಪ ಬೇಗ ಆಗಿರೋದ್ರಿಂದ ಸ್ವಲ್ಪ ಮುಖ ಎಲ್ಲ ನೋಡಿ ಹೇಗಾಗಿದೆ, ಇನ್ನೂ ನಿದ್ದೆ ಬರೋ ಥರನೇ ಇದೆ. ಸೊ ನನಗೆ ಈ ಥರ ಬೇಗ ಎದ್ದೊಳೋದಂದರೆ ಆಗಲ್ಲ. ಸೊ ಏನೂ ಮಾಡೋಕ್ಕಾಗಲ್ಲ. ಈ ಥರ ಏನಾದರೂ ಹಬ್ಬಕ್ಕೆ ಈ ಥರ ಸ್ಪೆಷಲ್ ಏನಾದರೂ ಇದ್ದಾಗ ಬೇಗ ಎದ್ದೊಳ್ಳಲೇಬೇಕು. ಸೊ ನನಗೆ ಅವಾಗ ಏನೋ ಒಂದು ಸಲ ಎದ್ದೊಳ್ಬೇಕು ಅಂತ ಅನಿಸುತ್ತೆ. ಸೊ ಎದ್ದು ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಟೈಮ್ ನೋಡಿದೆ. ಸೊ ಬೇಗ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಫಸ್ಟು ನಾನಿಲ್ಲಿ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಫಸ್ಟು ಮನೆಯೆಲ್ಲ ಗುಡಿಸಿ ಒರೆಸ್ಕೊಂಡು ಆಮೇಲೆ ನನ್ನ ಏನು ದೇವರ ಮನೆ ಇದೆ ಅದನ್ನೆಲ್ಲ ದೇವರ ಮನೆನ ರೆಡಿ ಮಾಡಿ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಫಸ್ಟು ನಾನು ಮನೆ ಗುಡಿಸ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ನೆನ್ನೆನೇ ಎಲ್ಲ ಹೂವೆಲ್ಲ ತಂದಿದ್ದರು. ಸೊ ಅದನ್ನೆಲ್ಲ ಕಟ್ಟಿಟ್ಟಿದ್ದೆ. ಸೊ ನೋಡಿ ಹೊರಗಡೆ ಬಂದೆ, ಯಾರೂ ಇದ್ದಿಲ್ಲ, ಇನ್ನೂ ಎಲ್ಲ ಕತ್ಲೆನೇ ಇದೆ ಇನ್ನೂ. ಅಷ್ಟರಲ್ಲಿ ನಾನು ಮನೆ ಒರೆಸ್ಬಿಟ್ಟು ಆಮೇಲೆ ಆಚೆ ಎಲ್ಲ ನೀಟಾಗಿ ಗುಡಿಸಿ ಆಚೆನೂ ಒರೆಸೋಣ ಅಂತ ಹೇಳಿ ಹೋದೆ. ಸೊ ಇಲ್ಲ ಫುಲ್ ಕತ್ಲೆ ಇತ್ತು ಅಂದ್ಬಿಟ್ಟು ಭಯ ಆಗೋಯಿತು, ನಾಯೆಲ್ಲ ಬೊಗಳ್ತಿತ್ತು. ಸೊ ಹಾಗಾಗಿ ಹೊರಗಡೆಯಿಂದ ಬೇಗ ಬಂದುಬಿಟ್ಟೆ. ಸೊ ಬಂದು ಮನೆಯೆಲ್ಲ ಒರೆಸ್ಕೊಳ್ತಾ ಇದ್ದೀನಿ. ಸೊ ಡೋರ್ ಕೂಡ ತೆಗಿಯೋಕ್ಕೆ ಭಯ ಆಗ್ತಿತ್ತು, ಒಬ್ಬಳೇ ಇದ್ದಿದ್ದೀನಿ ಅಂತ ಹೇಳಿ ಡೋರ್ ಕೂಡ ಹಾಕಿಬಿಟ್ಟು ಮನೆಯೆಲ್ಲ ಒರೆಸ್ಬಿಟ್ಟು ಈಗ ನೆಕ್ಸ್ಟ್ ಫ್ರೆಶ್ ಅಪ್ ಆಗೋಣ ಅಂತ ಹೇಳಿ ಹೋಗ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಗಾಡಿ ನಿಂತಿದೆ ಮುಂದೆ, ಅದನ್ನು ತೆಗೆದು ನಮ್ಮ ಮನೆಯವರು ಆಚೆ ನಿಲ್ಲಿಸ್ತಾರೆ. ಅದಾದಮೇಲೆ ಮನೆ ಹೊರಗಡೆ ಕ್ಲೀನ್ ಮಾಡೋಣ ಅಂತ ಹೇಳಿ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬರೋಣ ಅವ್ರು ಎದ್ದೇಳೋ ಅಷ್ಟರಲ್ಲಿ. ಆಮೇಲೆ ಅದ್ವಿ ಎದ್ದರೆ ಸ್ವಲ್ಪ ಅವನು ಡಿಸ್ಟರ್ಬ್ ಮಾಡ್ತಾನೆ, ಸ್ನಾನ ಎಲ್ಲ ಆದಮೇಲೆ ಪೂಜೆ ಎಲ್ಲ ಮಾಡೋಕ್ಕೆ ಅಂತ ಹೇಳಿ ವಿಡಿಯೋ ಮಾಡೋಕ್ಕೂ ಬಿಡೋಲ್ಲ ಅವನು. ಅಮ್ಮ ನಾನು ಯೂಟ್ಯೂಬ್ ನೋಡ್ತೀನಿ ಚಿಂಟು ಅಂತ ಹೇಳಿ ಇಸ್ಕೊತಾ ಇರ್ತಾನೆ. ಸೊ ಅದಕ್ಕೆ ನಾನು ಫಸ್ಟು ನಿಧಾನಕ್ಕೆ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತೇಳಿ ಮಾಡ್ಕೋತಾ ಇದ್ದೀನಿ. ಸೊ ಈಗ ಫ್ರೆಶ್ ಅಪ್ ಆಗಿ ಬಂದೆ. ಸೊ ನಾನು ಇವತ್ತೇನೋ ಒಂಥರ ಸ್ಯಾರಿ ಹಾಕ್ಕೋಬೇಕಂತ ಅನ್ನಿಸ್ತು. ಸೊ ಹಾಗಾಗಿ ಬೇಗ ನೈಟೇ ನಾನು ಸ್ಯಾರಿ ಪಿನ್ ಡ್ರಾಪಿಂಗ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಸೊ ಬೇಗ ಬೆಳಗ್ಗೆ ಉಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಸೊ ಹಾಕ್ಕೊಂಡು ಇವಾಗ ದೇವ್ರ ಮನೆನ ರೆಡಿ ಮಾಡೋಣ, ದೇವರಿಗೆ ಅಲಂಕಾರ ಮಾಡೋಣ ಅಂತ ಹೇಳಿ ಬಂದೆ. ಸೊ ನಾನು ಹೂವನ್ನು ಅಷ್ಟೇ ನೈಟೇ ಎಲ್ಲ ರೆಡಿ ಮಾಡಿ ಕಟ್ಟಿ ಪೋಣಿಸಿ ಎಲ್ಲ ಎತ್ತಿಟ್ಕೊಂಡಿದ್ದೆ. ಸೊ ಇಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ನಮ್ಮ ಮನೆ ಹತ್ರ. ಸೊ ಅಪಾರ್ಟ್ಮೆಂಟ್ ಇರೋದ್ರಿಂದ ಕನ್ಸ್ಟ್ರಕ್ಷನ್ ನಡೀತಾನೆ ಇದೆ. ಸೊ ಡಿಸ್ಟರ್ಬೆನ್ಸ್ ಆಗ್ತಿರ್ಬೋದು, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ನೆಕ್ಸ್ಟ್ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಅವ್ರು ಎದ್ದೇಳೋ ಅಷ್ಟರಲ್ಲಿ ಏನಾದರೂ ಸ್ವೀಟ್ ಕೂಡ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಪೂಜೆ ಎಲ್ಲ ಮಾಡಾದ್ಮೇಲೆ ಮಾಡೋಣ ಅಂತ ಹೇಳಿ ನಾನು ಶಾವಿಗೆ ಪಾಯಸಕ್ಕೂ ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಈಗ ದೇವ್ರ ಮನೆಗೆಲ್ಲ ಹೂವು ಹಾಕಿ ಆಯಿತು. ಆಚೆ ನೋಡಿ ನಮ್ಮ ಮನೆಯವ್ರ ಗಾಡಿ ನಿಲ್ಸಿದ ಮೇಲೆ ಸಿಂಪಲಾಗಿ ನೀರು ಹಾಕಿಬಿಟ್ಟು ಈ ಥರ ಪುಟ್ಟದಾಗಿ ರಂಗೋಲಿ ಹಾಕ್ಕೊಂಡೆ. ನೆಕ್ಸ್ಟ್ ಈಗ ಪೂಜೆ ಮಾಡ್ಕೋತಾ ಇದ್ದೀನಿ. ಮೊದಲು ನಾನಿಲ್ಲಿ ದೇವ್ರಿಗೆ ದೀಪ ಹಚ್ಬಿಟ್ಟು ಆಮೇಲೆ ಪೂಜೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಫಸ್ಟು ಫೋನ್ನ ನೀಟಾಗಿ ಸೆಟ್ ಮಾಡಿ ಇಟ್ಬಿಟ್ಟು ಆಮೇಲೆ ಪೂಜೆಗೆ ರೆಡಿ ಮಾಡಿಕೊಂಡೆ. ನೋಡಿ ಸಿಂಪಲಾಗಿ ದೇವ್ರ ಮನೇನ ನಾನು ಈ ಥರ ಅಲಂಕಾರ ಮಾಡ್ಕೊಂಡಿದ್ದೆ. ನನಗೆ ಜಾಸ್ತಿ ಆಡಂಬರ ಆಗಿದ್ರೂ ಇಷ್ಟ ಆಗೋಲ್ಲ. ಸಿಂಪಲಾಗಿ ಈ ಥರ ನೀಟಾಗಿ ಇದು ಮಾಡಿದ್ರೇ ಚೆನ್ನಾಗಿ ಕಾಣಿಸುತ್ತೆ. ಸೊ ನೀಟಾಗಿ ಈ ಥರ ಸಿಂಪಲಾಗಿ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ನನಗಂತೂ ದೇವ್ರ ಮನೆಗೆ ಈ ಥರ ಅಲಂಕಾರ ಮಾಡಿದಾಗಂತೂ ನೋಡೋಕ್ಕಂತೂ ತುಂಬ ಖುಷಿಯಾಗುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಂದರೆ ಆ ಲೈಟ್ಗೆ ದೀಪ ಹಚ್ಚಿದಾಗ ಬೆಳಕಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನೀವು ಫೋಟೋದಲ್ಲೆಲ್ಲ ನೋಡಿರ್ಬೋದು, ನಾನು ಒಂದೊಂದು ಫೋಟೋ ಆ್ಯಡ್ ಮಾಡಿರ್ತೀನಿ ದೇವ್ರ ಮನೆ ಪೂಜೆದು. ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಂದರೆ ನಂಗೆ ಅದು ನೋಡೋಕ್ಕೆ ಒಂಥರ ಖುಷಿ ಅಂತ ಅನಿಸ್ತಾ ಇರುತ್ತೆ. ಸೊ ನೆಕ್ಸ್ಟ್ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಅಷ್ಟರಲ್ಲಿ ಅದ್ವಿನೂ ಎದ್ದಿದ್ದ, ಅವ್ರ ಅಪ್ಪನೂ ಎದ್ದು ಇಬ್ಬರು ಕೂಡ ಫ್ರೆಶ್ ಅಪ್ ಆಗೋಕ್ಕೆ ಅವರು ಸ್ನಾನಕ್ಕೆ ಹೋದರು. ನಾನು ಪೂಜೆ ಮಾಡೋ ಆ ಗಂಟೆ ಸೌಂಡ್ಗೆ ಎದ್ದು ಬಿಟ್ಟಿದ್ರು ಅವರು. ಆಮೇಲೆ ಅವರು ಕೂಡ ಹೋದರು. ನೋಡಿ
ಫ್ರೆಶ್ ಅಪ್ ಆಗಿ ಬರೋ ಅಷ್ಟರಲ್ಲಿ ನಾನು ಅಷ್ಟರಲ್ಲಿ ಪೂಜೆನೂ ಕೂಡ ಮುಗಿಸ್ಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಈ ಥರ ಪುಟ್ಟದಾಗಿ ದೇವ್ರ ಮನೇನ ಅಲಂಕಾರ ಮಾಡಿದಾಗ ಎಷ್ಟು ಖುಷಿ ಅನಿಸುತ್ತೆ ಅಲ್ವಾ. ನನಗಂತೂ ನೋಡೋಕ್ಕೆ ಒಂಥರ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗೆ ಒಂದು ಮನೆಯಲ್ಲೂ ಅಷ್ಟೇ ಒಂಥರ ಪಾಸಿಟಿವ್ ವೈಬ್ಸ್ ತುಂಬಿರುತ್ತೆ. ಸೊ ನೆಕ್ಸ್ಟ್ ಅವರು ಬಂದರು ಅಷ್ಟರಲ್ಲಿ ನಾನು ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಅವರು ಅವರು ಡ್ರೆಸ್ ಹಾಕ್ಕೊಳ್ತಾ ಇದ್ದಾರೆ. ಸೊ ಅವ್ರು ಬರೋ ಅಷ್ಟರಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ನಾನು ಪೂಜೆಗೆಲ್ಲ ಮಾಡಿಕೊಂಡೆ. ಅವರು ಕೂಡ ಬಂದರು. ಸೊ ಆಮೇಲೆ ನಾನು ಪೂಜೆಗೆ ಮಾಡಿಕೊಂಡೆ. ನಾನು ಇದು 3 ವರ್ಷದಿಂದ ಮಾಡ್ತಾಯಿದ್ದೀನಿ. ನಾನು ಮದುವೆ ಆಗಿ 3 ಇಯರ್ಸ್ ಆಗ್ತಿದೆ. 3 ಇಯರ್ಸಿಂದನೂ ನಾನು ಪೂಜೆ ಮಾಡ್ತಾಯಿದ್ದೀನಿ. ಸೊ ನಮ್ಮ ಅತ್ತೆಯವರು ಯಾವತ್ತೂ ಮಾಡಿಲ್ಲ. ಸೊ ನಮ್ಮ ಮನೆಯಲ್ಲೆಲ್ಲ ಪದ್ಧತಿ ಇಲ್ಲ ಅಂತ ಹೇಳಿದ್ರು. ಬಟ್ ನಾನು 3 ವರ್ಷದಿಂದ ಮಾಡ್ತಾಯಿದ್ದೀನಿ ಅಂತ ಹೇಳಿ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಫಸ್ಟು ಅವ್ರಿಗೂ ಕಾಲಿಗೆಲ್ಲ ನೀರು ಹಾಕಿ ತೊಳೆದು ಅರಿಶಿನ ಕುಂಕುಮ ಇಟ್ಟು ಹೂವನ್ನಿಟ್ಟು ಆಮೇಲೆ ಕೈಗೆ ನಾನು ಕಂಕಣನೂ ಕೂಡ ರೆಡಿ ಮಾಡಿ ಇಟ್ಟಿದ್ದೆ. ಸೊ ನೆನ್ನೆನೇ ಎಲ್ಲ ಹೂವು ತಂದಾಗೆಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ ಸೊ ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡೆ. ಸೊ ಇಬ್ಬರು ಕೈಗೆ ಕಟ್ಕೊಂಡು ನೆಕ್ಸ್ಟ್ ನಾನು ಅವ್ರಿಗೂ ಕಾಲಿಗೂ ಪೂಜೆ ಮಾಡಿಕೊಂಡೆ. ಸೊ ಈ ಥರ ನಾನು ಪೂಜೆ ಮಾಡೋದ್ರಿಂದ ಗಂಡನಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಗಂಡನ ಆಯುಷ್ಷು ಆರೋಗ್ಯ ಚೆನ್ನಾಗಿರಲಿ ಅಂತ ಹೇಳಿ ನಾನು ಕೂಡ ಅವ್ರಿಗೆ ಪೂಜೆ ಮಾಡಿದೆ. ಇವತ್ತೊಂಥರ ತುಂಬ ಪಾಸಿಟಿವ್ ವೈಬ್ಸ್ ತುಂಬ ಚೆನ್ನಾಗಿತ್ತು. ಇವತ್ತಿನ ದಿನಾನೇ ಒಂಥರ ಖುಷಿಯಾಗಿತ್ತು. ಸೊ ಎಲ್ಲ ಪೂಜೆ ಎಲ್ಲ ಆದಮೇಲೆ ಇಬ್ಬರು ಕೂಡ ಸ್ವಲ್ಪ ಹೊತ್ತು ಸೆಲ್ಫಿ ತಗೊಂಡು ಆಮೇಲೆ ಅವರು ಕೂಡ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು. ಸೊ ಅವರು ಲೇಟ್ ಆಗುತ್ತೆ ಅಂತ ಹೇಳಿ 7:15 ಅಷ್ಟರಲ್ಲೇ ಆ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಆಮೇಲೆ ಅವರು ಹೊರಟರು. ಆಮೇಲೆ ಅವರು ಹೇಗಿದ್ದರು 8:30ಗೆ ಊಟಕ್ಕೆ ಬರ್ತಾರೆ. ಅಷ್ಟರಲ್ಲೇನಾದರೂ ಸ್ವೀಟ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ. ಸೊ ನೆಕ್ಸ್ಟ್ ಶಾವಿಗೆ ಪಾಯಸ ಮಾಡೋಣ ಬೇಗ ಆಗೋ ಥರ ಅಂತೇಳಿ ತಿಂಡಿನೂ ರೆಡಿ ಮಾಡಬೇಕು, ಜೊತೆಗೆ ಏನಾದರೂ ಸ್ವೀಟ್ ಮಾಡೋಣ ಅಂತೇಳಿ ತಿಂಡಿಗೆ ಪಲಾವ್ಗೆ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಅದ್ವಿನೂ ಎದ್ದು ಬಂದ. ಇವನಂತೂ ಫುಲ್ ಖುಷಿಯಾಗ್ಬಿಟ್ಟಿದ್ದಾನೆ. ಅಮ್ಮ ಎಲ್ಲೋ ಹೋಗ್ತಿದ್ದಾರೆ, ಈ ಥರ ಸ್ಯಾರಿ ಹಾಕ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಅವ್ನು ಬಿಡ್ತಾನೆ ಇಲ್ಲ ನನ್ನ. ಸ್ಯಾರಿ ಹಾಕ್ಕೊಂಡಿದ್ದಾರೆ ಎಲ್ಲೋ ಹೋಗ್ತಿದ್ದಾರೆ ಅಂತ ಹೇಳಿ. ಸೊ ಹಾಗೆ ಹಾಲಿಗೆ ಇಟ್ಬಿಟ್ಟು ಕಾಫಿಗೆ ಹಾಗೆ ಪಲಾವ್ಗೂ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಪಲಾವ್ ಮಾಡೋಣ ಅಂತ ಹೇಳಿ ಒಗ್ಗರಣೆಗೆ ಇಟ್ಬಿಟ್ಟು ನಾನು ಕೂಡ ಒಂದು ಲೋಟ ಬಿಸಿನೀರು ಕುಡಿದು ಬೆಳಗಿಂದ ಒಂದು ಕಪ್ ತಣ್ಣೀರು ಕುಡ್ದಿಲ್ಲ, ಬಿಸಿನೀರು ಕುಡ್ದಿಲ್ಲ. ಸೊ ಇವಾಗ ಬಿಸಿನೀರು ಕುಡಿಯೋಣ ಅಂತ ಹೇಳಿ ಒಂದು ಕಪ್ ಬಿಸಿನೀರು ಮಾಡ್ಕೊಂಡು ಕುಡಿತಾ ಇದ್ದೀನಿ. ಈ ಕಡೆ ಪಲಾವ್ಗೂ ಎಲ್ಲ ರೆಡಿ. ತರಕಾರಿನೂ ಅಷ್ಟೇ ನೈಟೇ ಕಟ್ ಮಾಡಿ ಇಟ್ಕೊಂಡಿದ್ದೆ, ಬೆಳಗ್ಗೆ ಲೇಟ್ ಆಗುತ್ತೆ ಅಂತ ನಂಗೆ ಗೊತ್ತಿತ್ತು. ಸೊ ಹಾಗಾಗಿ ಎಲ್ಲ ರೆಡಿ ಮಾಡಿಬಿಟ್ಟು ಕಾಫಿ ಮಾಡಿ ಎಲ್ಲರಿಗೂ ಕೊಟ್ಟು ಅದ್ವಿನೂ ಎದ್ದಿದ್ದ. ಅವನಿಗೂ ಹಾಲು ಬಿಸಿ ಮಾಡಿಕೊಟ್ಟೆ, ಅವನು ಕುಡಿತಾ ಇದ್ದ. ಆಮೇಲೆ ಅವನಿಗೂ ಫ್ರೆಶ್ ಅಪ್ ಮಾಡಿಸೋಣ ಅಂತ ಹೇಳಿ ನೆಕ್ಸ್ಟ್ ನಾನು ಸ್ವಲ್ಪ ಕಾಫಿ ಕುಡಿಯೋಣ. ಬೆಳಗ್ಗೆ ಬೇಗ ಇದ್ದರೆ ನನಗಂತೂ ತಲೆನೋವು ಬಂದುಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಕಾಫಿ ಕುಡಿಯೋಣ, ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಹೇಳಿ ಕಾಫಿ ಮಾಡಿಕೊಂಡು ನಾನು ಕುಡಿದೆ. ನೆಕ್ಸ್ಟ್ ಅಷ್ಟರಲ್ಲಿ ಪಲಾವು ವಿಜಿಲ್ ಬರೋ ಅಷ್ಟರಲ್ಲಿ ಶಾವಿಗೆ ಪಾಯಸ ಮಾಡ್ಕೊಳ್ಳೋಣ ಅಂತ ಹೇಳಿ ಪಾಯಸ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಹೇಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಫಸ್ಟು ತುಪ್ಪಕ್ಕೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ನೆಕ್ಸ್ಟ್ ಅದಕ್ಕೇ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಶಾವಿಗೆನ ಹಾಕಿ ಅದನ್ನು ನೀಟಾಗಿ ಸ್ವಲ್ಪ ಹೊತ್ತು ತುಪ್ಪದಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡಿ ಸ್ವಲ್ಪ ಎತ್ತಿಟ್ಕೊಂಡು ನೆಕ್ಸ್ಟ್ ಇಲ್ಲಿ ನಾನು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಟ್ಟು ನೆಕ್ಸ್ಟ್ ಅದಕ್ಕೆ ಸಕ್ಕರೆ ಹಾಗೆ ಶಾವಿಗೆನ ಹಾಕಿ ಬೇಯಕ್ಕೆ ಇಟ್ಕೊತೀನಿ. ಲಾಸ್ಟಲ್ಲಿ ನಾನು ಗೋಡಂಬಿ ದ್ರಾಕ್ಷಿನ ಹಾಕ್ಕೋತೀನಿ. ನಮ್ಮ ಹಸ್ಬೆಂಡ್ಗೆ ಈ ಥರ ಬರೀ ಹಾಲಲ್ಲೇ ಮಾಡಿಕೊಟ್ರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ಅವ್ರಿಗೆ ಇಷ್ಟ ಆಗೋ ಥರನೇ ಮಾಡೋಣ ಅಂತ ಹೇಳಿ ಇವತ್ತು ಈ ಥರನ ಮಾಡಿದ್ದೆ ನಾನು. ಹಾಗೆ ತುಂಬ ಚೆನ್ನಾಗಿ ಕೂಡ ಬಂದಿತ್ತು. ಶಾವಿಗೆ ಹಾಕಿ ಸ್ವಲ್ಪ ಹೊತ್ತಾದಮೇಲೆ ನೆಕ್ಸ್ಟ್ ಸಕ್ಕರೆ ಎಷ್ಟು ಬೇಕು ಅಂತ ಹಾಕ್ಕೋತಾ ಇದ್ದೀನಿ. ನಮ್ಮ ಮನೇಲಿ ಅವ್ರಿಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಇಷ್ಟ ಆಗೋಲ್ಲ, ಅದಕ್ಕೆ ಸ್ವಲ್ಪ ಸಕ್ಕರೆ ಮೀಡಿಯಮ್ ಆಗಿ ಹಾಕ್ಕೋತಾ ಇದ್ದೀನಿ. ಈ ಥರ ಶಾವಿಗೆ ಪಾಯಸ ಅಂದರೆ ಅವ್ರಿಗೆ ಈ ಥರ ಮಾಡಿಕೊಟ್ರೆ ಇಷ್ಟಪಡ್ತಾರೆ, ಬರೀ ಹಾಲಲ್ಲೇ ಮಾಡಿಕೊಟ್ರೆ. ಸೊ ಅದಕ್ಕೆ ಈ ಥರ ಮಾಡಿದ್ದೆ. ನೆಕ್ಸ್ಟ್ ಗೋಡಂಬಿ ದ್ರಾಕ್ಷಿನ ಹಾಕಿ ಲಾಸ್ಟಲ್ಲಿ ಎಲ್ಲ ಬೆಂದಮೇಲೆ ಗೋಡಂಬಿ ದ್ರಾಕ್ಷಿ ಹಾಗೆ ಏಲಕ್ಕಿ ಪುಡಿನ ಹಾಕ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಇವತ್ತು ಹೇಗೆ ಬರುತ್ತೋ ಅಂತ ಅಂದ್ಕೊಂಡಿದ್ದೆ, ತುಂಬ ಚೆನ್ನಾಗಾಗಿತ್ತು. ಆಮೇಲೆ ಪೂಜೆ ಮಾಡಾಗಿತ್ತಲ್ವ, ಸೊ ದೇವ್ರಿಗೆ ನೈವೇದ್ಯಕ್ಕೆ ಇಟ್ಟಿರಲಿಲ್ಲ. ಸೊ ಹಾಗಾಗಿ ಆಮೇಲೆ ಇಟ್ಕೊಳ್ಳೋಣ ಅಂತ ಹೇಳಿ ಆಮೇಲೆ ನಾನು ದೇವ್ರಿಗಿಟ್ಟು ಮತ್ತೆ ಪೂಜೆ ಮಾಡಿಕೊಂಡೆ. ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಊಟಕ್ಕೆ ಬಂದರು. ಅವರು ಬಂದಮೇಲೆ ಅವ್ರಿಗೂ ತಿಂಡಿ ಹಾಕ್ಕೊಡ್ಬೇಕು. ಅವರಂತೂ 5 ನಿಮಿಷದಲ್ಲೇ ತಿನ್ಕೊಂಡು ಹೋಗಬೇಕು ಅಂತ ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ಅವ್ರಿಗೆ ತಟ್ಟೆಗೆ ಹಾಕಿಟ್ಬಿಟ್ಟು ತಣ್ಣಗಾಗಲಿ ಅಂತ ಹೇಳಿ ಆಮೇಲೆ ಅವ್ರ ಪಪ್ಪ ಜೊತೆ ಅದ್ವಿನೂ ಕೂಡ ಪಾಯಸ ತಿಂದ್ಕೊಂಡು ಒಂದು
ಫ್ರೆಶ್ ಅಪ್ ಆಗಿರಲಿಲ್ಲ ಇನ್ನೂ ಸ್ವಲ್ಪ. ಸೊ ಅವ್ನಿಗೆ ಫ್ರೆಶ್ ಅಪ್ ಮಾಡಿಸಿ ಆಮೇಲೆ ಒಟ್ಟಿಗೆ ಪೂಜೆ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ. ನೋಡಿ ಅವರು ಬಂದರು, ಸ್ವೀಟ್ ತಿಂದು ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಆಮೇಲೆ ಅದ್ವಿಗೂ ಫ್ರೆಶ್ ಅಪ್ ಮಾಡಿಸ್ದೆ. ಅವನು ಅಮ್ಮ ನಾನು ಮಾಡ್ತೀನಿ ಅಂತ ಹೇಳಿ ಅವನು ಕೂಡ ಪೂಜೆ ಮಾಡ್ದ. ಆಮೇಲೆ ನಾನು ನೈವೇದ್ಯಕ್ಕೆ ಪಾಯಸನ ಇಟ್ಟು ಪೂಜೆ ಮಾಡಿಕೊಂಡೆ. ಸೊ ಆಮೇಲೆ ನಾವು ಕೂಡ ನಾನು ಅದ್ವಿ ಇಬ್ಬರು ಕೂಡ ತಿಂಡಿ ತಿಂದ್ವಿ. ಅವನಂತೂ ಪಾಯಸನೇ ತಿಂತಾನೆ ಇದ್ದ. ಅವ್ನಿಗೆ ಸ್ವೀಟ್ ಅಂದರೆ ತುಂಬ ಇಷ್ಟ ಆಗುತ್ತೆ ಅದ್ವಿಗೂ. ಆಮೇಲೆ ತಿಂಡಿ ತಿನ್ನಿಸಿ ಅವನಿಗೂ ಕೂಡ ಸ್ವಲ್ಪ ಹೊತ್ತು ಮಲ್ಗ್ಸೋಣ ಅಂತ ಹೇಳಿ ಬಂದೆ. ಆಮೇಲೆ ನಮ್ಮ ಹಸ್ಬೆಂಡ್ ಕೂಡ ಕಾಲ್ ಮಾಡಿ ಹೇಳಿದ್ರು, ಅವರು ಒಂದು ಮಧ್ಯಾಹ್ನ ಬರ್ತೀನಿ, ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿದ್ರು. ಸೊ ಅಷ್ಟರಲ್ಲಿ ಅದ್ವಿನ ಮಲಗಿಸಿ ಎಬ್ಬಿಸೋಣ ಅಂತ ಹೇಳಿ ಅವನ್ನ ಮಲಗಿಸಿದೆ. ಸೊ ಆಮೇಲೆ ಸಂಜೆ ಮಧ್ಯಾಹ್ನ ಒಂದು 2 o'clock ಹಂಗೆ ಅವರು ಬಂದರು. ಅವ್ರು ಬಂದಮೇಲೆ ಸೊ ದೇವಸ್ಥಾನಕ್ಕೆ ಅಂತ ಹೇಳಿ ನಾವು ಕೂಡ ಹೊರಟ್ವಿ. ನಮ್ಮ ಮನೆ ಹತ್ರ ಇರೋವಂಥ ಮದ್ದೂರಮ್ಮ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಅಲ್ಲೇ ಹೋದ್ವಿ. ಸೊ ನಾವು ಕೂಡ ರೆಡಿಯಾಗಿ ನಾನು ಅದ್ವಿ ಇಬ್ಬರು. ಅವನಿಗೂ ಒಂದು ರೌಂಡ್ ನಿದ್ದೆ ಆಯಿತು. ನಿದ್ದೆ ಆದಮೇಲೆ ಅವ್ನ ಮೈಂಡ್ ಫ್ರೆಶ್ ಆಗಿರುತ್ತೆ. ಇಲ್ಲಾಂದರೆ ಅಲ್ಲೆಲ್ಲಾದರೂ ಹೋದರೆ ನಮಗೆ ಟಾರ್ಚರ್ ಕೊಡ್ತಾ ಇರ್ತಾನೆ ನಿದ್ದೆಗೆ. ಸೊ ಹಾಗಾಗಿ ಅವನ್ನ ಮಲಗಿಸ್ಕೊಂಡು ಕರ್ಕೊಂಡು ಹೋದ್ವಿ. ಇವತ್ತಿನ ದಿನ ಹೇಗಿತ್ತು? ಥ್ಯಾಂಕ್ ಯು.